ಎಳ್ಳುನ್ ತೆಂಬಿಟ್ಟು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಈಗ ಎಳ್ಳುನ್ ತೆಂಬಿಟ್ಟು ಬಂದು ನಮಗೆ ಗೌರಿ ಗಣೇಶ ಹಬ್ಬದಲ್ಲಿ ತುಂಬ ವಿಶೇಷವಾದದ್ದು ಎಳ್ಳು ತೆಂಬಿಟ್ಟು. ಇದನ್ನು ಚೆನ್ನಾಗಿ ತೊಳ್ಕೊಂಡು ಒಣಗ ಹಾಕಿ ಮತ್ತು ಇದರಲ್ಲಿ ಕಲ್ಲು ಗಿಲ್ಲು ಇತ್ತು ಅಂತ ಅಂದರೆ ಅಜ್ಜಿಯರೆಲ್ಲ ಗೊತ್ತಲ್ವಾ, ಒನೆಯೋದು ಅದೆಲ್ಲನೂ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ನಮ್ಮಮ್ಮ. ಇವಾಗ ನಮ್ಮಮ್ಮ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಒಣಗಿಸಿ ಎತ್ತಿಟ್ಕೊಂಡಿದ್ದಾರೆ. ಈಗ ಯಾವ ರೀತಿ ತೆಂಬಿಟ್ಟು ಮಾಡೋದು ಅಂತ ನೋಡೋಣ. ಈಗ ನಾವು ಇದನ್ನು ಮಿಕ್ಸಿ ಜಾರೆಲ್ಲ ಹಾಕ್ಕೊಂಡು ಪೌಡ್ರು ಮಾಡ್ಕೋಬೇಕು. ಮಿಕ್ಸಿಯೆಲ್ಲ ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಎಳ್ಳು ಚೆನ್ನಾಗಿ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಅರ್ಧ ಕೆಜಿ ಎಳ್ಳಿಗೆ 1/4 kg ಬೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿಯಲ್ಲಿ ಕ್ಲೀನಾಗಿ ಗ್ರೈಂಡ್ ಮಾಡಿರೋದನ್ನ ಒಂದು ಪ್ಲೇಟಿಗೆಲ್ಲ ಹಾಕೋಬೇಕು. ಇದನ್ನು ಇವಾಗ ಸ್ವಲ್ಪ ಕ್ಲೀನಾಗಿ ನಾದ್ಕೋಬೇಕು. ಗಂಟೆ ಇರೋದನ್ನು ಪುಡಿ ಮಾಡ್ಕೊಂತ ಕ್ಲೀನಾಗಿ ನಾದ್ಕೋಬೇಕು. ಇದನ್ನು ಕ್ಲೀನಾಗಿ ನಾದ್ಕೊಂಡು ಒಂದು ಉಂಡೆ ಶೇಪ್ಗೆ ಕ್ಲೀನಾಗಿ ಮಾಡ್ಕೋಬೇಕು. ಎಳ್ಳನ್ನು ತಂಬಿಟ್ಟು ಒಂದು ಆಲ್ರೆಡಿ ರೆಡಿ ಆಯಿತು. ಇದಕ್ಕೂ ಕೂಡ ನೀರನ್ನ ಆ್ಯಡ್ ಮಾಡೋಂಗಿಲ್ಲ. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಿಗೆ ನಾವು ಸೈಜನ್ನ ಮಾಡ್ಕೋಬೋದು. ನಾನು ನನ್ನ ತಮ್ಮ ಗಣೇಶ ಗೌರಿ ಹಬ್ಬದಲ್ಲಿ ಇದು ಎಳ್ಳನ್ನು ತೆಂಬಿಟ್ಟು ಅಕ್ಕಿ ತೆಂಬಿಟ್ಟು ನಮ್ಮಮ್ಮ ಜಾಸ್ತಿ ಅವನಿಗೆ ಕೊಟ್ಬಿಟ್ಟಿದ್ಯಾ ನನಗೆ ಕೊಟ್ಬಿಟ್ಟಿದ್ಯಾ ಅಂತ ನಾವು ಕಿತ್ತಾಡ್ತಾ ಇದ್ವಿ. ಆ್ಯಕ್ಚುಲಿ ಎಳ್ಳನ್ನು ತೆಂಬಿಟ್ಟನ್ನ ನಾವು ಜಾಸ್ತಿ ತಿಂತಾಯಿದ್ವಿ, ಅಕ್ಕಿ ತೆಂಬಿಟ್ಟನ್ನ ನಾವು ಕಮ್ಮಿ ತಿಂತಾಯಿದ್ವಿ. ಆವಾಗ ಮನೆಯೆಲ್ಲ ಜಗಳ, ಅವನಿಗೆ ಜಾಸ್ತಿ ಕೊಟ್ಟಿದ್ಯಾ ನನಗೆ ಕಮ್ಮಿ ಕೊಟ್ಟಿದ್ಯಾ ಅಂತ. ಆವಾಗ ನಮಗಂತಾನೆ ಒಂದೊಂದು ಲಾಡನ್ನ ದಪ್ಪಕ್ಕೆ ಮಾಡಿ ಕೊಟ್ಬಿಡ್ತಾಯಿದ್ರು ನಮಗೆ. ತುಂಬ ಚೆನ್ನಾಗಿರುತ್ತೆ. ಗಣೇಶ ಗೌರಿ ಹಬ್ಬಕ್ಕೆ ನಿಮ್ಮ ಮನೇಲೂ ಮಾಡಿಕೊಂಡು ಗಣೇಶ ಗೌರಿ ಹಬ್ಬನ ಆಚರಣೆ ಮಾಡಿ.